ಹಾಯ್ ಫ್ರೆಂಡ್ಸ್, ಬಡವ್ರ ಮನೆ ಸಾಂಬಾರು ಅಂದರೆ ಇದು ಹುಳ್ಳಿಕಾಳು ಉಪ್ಪು ಸಾಂಬಾರು ಮೊಳಕೆ ಕಟ್ಟಿರೋದು. ಇದು ಬಡವ್ರ ಮನೆ ತುಂಬ ಫೇಮಸ್ಸು, ತುಂಬ ಜನಕ್ಕೆ ಫೇವ್ರೇಟು. ನನಗಂತೂ ತುಂಬ ಫೇವ್ರೇಟ್ ಈ ಸಾಂಬಾರು ಅಂದರೆ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅರ್ಧ ಟೊಮೊಟೊ ತೊಗೊಳ್ಳಿ ಸಾಕು. ಬೆಳ್ಳುಳ್ಳಿ ಒಂದು 4 ಎಳೆ ಥರ ತೊಗೊಳ್ಳಿ ಸಾಕು. ಉಪ್ಪು ಮತ್ತು ಮೊಳಕೆ ಕಾಳು ತೊಳೆದಿಟ್ಟಿದ್ದೀನಿ ನಾನು ಆಗಲೇ. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಉಪ್ಪು, ಸ್ವಲ್ಪ ಎಣ್ಣೆ ಅಂದರೆ 2 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಮತ್ತು ಖಾರ, ಮೆಣಸಿನ ಖಾರ ಇದು. ಈಗ ಎಲ್ಲ ರೆಡಿ ಆಯಿತು ನೋಡಿ. ಇಷ್ಟೇ ಬೇಕಾಗಿರೋದು. 10 ನಿಮಿಷ 15 ನಿಮಿಷಕ್ಕೆಲ್ಲ ಸಾಂಬಾರಾಗುತ್ತೆ. ಈಗ ಕುಕ್ಕರ್ ಇಟ್ಟೆ, ಗ್ಯಾಸ್ ಆನ್ ಮಾಡಿಕೊಂಡೆ. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ 2 ಸ್ಪೂನ್ ಆದರೂ ಬೇಜಾನು. ನೀವು ಸ್ವಲ್ಪ ಇನ್ನೂ ಕಮ್ಮಿನೇ ಹಾಕ್ಕೋತೀನಿ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಅದು ಕಾಯಿಗೆ ಇಟ್ಟ ಮೇಲೆ ಸ್ವಲ್ಪ ಸಾಸಿವೆ, 4 ಸಾಸಿವೆ. ಒಬ್ಬೊಬ್ರು ಹಾಕ್ತೀರಾ, ಒಬ್ಬೊಬ್ರು ಹಾಕಲ್ಲ. ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಅದು ಸ್ವಲ್ಪ ನೋಡಿ ಇಲ್ಲಿ ಚಿಟಪಟ ಅನ್ನೋವರೆಗೂ ಬಿಡಿ. ಅದಾದಮೇಲೆ ಬೆಳ್ಳುಳ್ಳಿ ಹಾಕಿ, ಅದು ಬೆಳ್ಳುಳ್ಳಿನ ಹುರ್ಕೊಳ್ಳಿ ಸ್ವಲ್ಪ. ಅದು ಹಸಿ ವಾಸನೆ ಹೋಗಿ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೀಟಾಗಿ. ಅದೇನೇ ಬೆಳ್ಳುಳ್ಳಿನೇ ಟೇಸ್ಟು ಈ ಸಾಂಬಾರಿಗೆ, ಮೊಳಕೆ ಕಾಳು ಜೊತೆಗೆ. ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಈ ಬಡವ್ರ ಮನೇಲಿ ಏನಿಲ್ಲ ಅಂದರೂ ಹುಳ್ಳಿಕಾಳಂತೂ ಪರ್ಮನೆಂಟ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಯಾಕೆಂದರೆ ಅದು ತುಂಬ ಜನಗಳಿಗೆ ಅದನ್ನೇ ತುಂಬ ಫೇವ್ರೇಟ್ ಆಗಿರುತ್ತಲ್ಲ. ಹಂಗಾಗಿ ನಮ್ಮ ಮನೇಲಿ ಇದ್ದರೆ ನಾವು ಬೆಳೆಯಲ್ಲ, ಅಪ್ಪನ ಮನೇಲಿ ಬೆಳೀತಾರಲ್ಲ ಅದನ್ನೇ ಇಟ್ಕೊಂಡಿದ್ದೀವಿ ನಾವು. ನಿಮ್ಮ ಕಡೆ ಯಾವ ಹಳ್ಳಿಯಲ್ಲಿ ಬೆಳಿತೀರಾ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ಗದ್ದೆಹಳ್ಳಿ ಸೈಡಲ್ಲಿ ಜಾಸ್ತಿ ಬೆಳೆಯಲ್ಲ ಹುಳ್ಳಿಕಾಳಂದರೆ. ಇನ್ನು ಮಾಮೂಲಿ ಕಾಡಹಳ್ಳಿ ಅಂತಾರಲ್ಲ ಆ ಸೈಡೆಲ್ಲ ಬೆಳೀತಾರೆ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ, ಅರ್ಧ ಟೊಮೊಟೊ ಅಂದರೆ ಮಾಮೂಲಿ ಒಬ್ಬೊಬ್ಬರು ಉರಿಯೋಕ್ಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಮೊಳಕೆ ಕಾಳಾದ್ಮೇಲೆ ಲಾಸ್ಟಿಗೆ ಕೂಗಿಸೋ ಟೈಮಲ್ಲೂ ಹಾಕಿದ್ರೂ ಆಗುತ್ತೆ, ಏನಾಗಲ್ಲ. ನಾನು ಸ್ವಲ್ಪ ಆಗಲಿ ಅಂದ್ಬಿಟ್ಟು ಗಮ್ಮಲ್ಲಿ ಸ್ವಲ್ಪ ಹುರ್ಕೊಂಡೆ. ಆಮೇಲೆ ಮೊಳಕೆ ಕಾಳು ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಬೌಲಷ್ಟು ಹಾಕ್ಕೊಂಡಿದ್ದೀನಿ ನಾನು ಮೊಳಕೆ ಕಾಳು ತೊಗೊಂಡು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಹತ್ರ ನೋಡಿಬಿಟ್ಟು ಹಾಕ್ಕೊಳ್ಳಿ ಸಮವಾಗಿ. ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಗಮ್ಮನ್ನವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಹುರ್ಕೋತಾ ಇದ್ದೀನಿ. ನೀವು ಹುರ್ಕೊಳ್ಳಿ. ಒಬ್ಬೊಬ್ರು ಏನು ಮಾಡ್ತೀರಾ ಅಂದರೆ ಸುಮ್ಮನೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಡ್ತೀರಾ. ಇಲ್ಲ, ಹಿಂಗೆ ಹುರ್ಕೊಂಡು ಹಾಕಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನನ್ನ ಕಡೆಯಿಂದ ಸೊಲ್ಯೂಷನ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಬೇಕಾದ್ರೆ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನೀವು ಮಾಡೋದು ಚೆನ್ನಾಗಿರುತ್ತೆ. ನಾನು ಹಿಂಗೆ ಹುರಿದ್ಬಿಟ್ಟು ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೀಟಾಗೆಲ್ಲ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗಿ ಗಮ್ಮನ್ಬೇಕು. ನಮ್ಮಮ್ಮ ಅಂತ ಇದ್ರು ನಾನು ಅಡುಗೆ ಮಾಡೋದು ನೋಡ್ಬಿಟ್ಟು, ಗಮ್ಮಂತೈತೆ ಆಗಲೇ ಹುಳ್ಳಿಕಾಳು ಅಂತ ಇದ್ರು ನಮ್ಮಮ್ಮ ಅಂದರೆ. ಮತ್ತೆ ನೋಡಿ ನೀವು ಹೇಗೆ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀಟಾಗೆಲ್ಲ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒಂದು 5 ನಿಮಿಷ ಅಷ್ಟು ಹುರ್ಕೊಂಡ್ರೂ ಸಾಕು. 5 ನಿಮಿಷ ಅಂದ್ಕೊಂಬಿಟ್ಟು ಟೈಮ್ ನೋಡ್ಕೊಂಡು 5 ನಿಮಿಷ ಹುರ್ಕೊಳ್ಳಿ ಅಂತ ಹೇಳಲಿಲ್ಲ. 5 ನಿಮಿಷಕ್ಕೆ ಹುರ್ಕೊಳ್ಳಿ ಸಾಕು. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಆದರೆ ಸಾಕು. ನೋಡಿ ಕಲರ್ ಚೇಂಜ್ ಆಗ್ತದೆ ನೋಡಿ, ಸ್ವಲ್ಪ ಗೋಲ್ಡ್ ಕಲರ್ ಬಂತಲ್ವಾ, ಅಲ್ಲಿವರೆಗೂ ಹುರ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗಿ, ನಾನಿಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಮಗಷ್ಟೇ ಸಾಕು. ಜಾಸ್ತಿ ಇಲ್ಲಿ ಯಾರು ಉಪ್ಪು ತಿನ್ನಲ್ಲ ನಮ್ಮ ಮನೇಲಿ ಅಂದ್ಬಿಟ್ಟು ಸಾಕು ಅಂದ್ಬಿಟ್ಟು ಹಾಕ್ಕೊಂಡೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ಅಂದರೆ ಈಗ ಸ್ವಲ್ಪ ಅದು ಉಪ್ಪು ಹಿಡಿಯುತ್ತೆ ಬೇಗ ಅಂತ ಅಷ್ಟೇ. ನೀಟಾಗೆಲ್ಲ ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ನೀರು ಹಾಕ್ಬೇಕಲ್ವ. ಎಷ್ಟು ಹಾಕೋದು ಅಂತ ಕೇಳ್ತೀರ ಎಲ್ಲರೂ. ಅದಕ್ಕೆ ಸ್ವಲ್ಪ ಉಪ್ಪು, ಹೆಸ್ರು ಖಾರ, ಮೆಣಸಿನ್ಕಾಯಿ ಖಾರ ನಾನು 1 ಸ್ಪೂನಷ್ಟು ಹಾಕಿದ್ದೀನಿ ಸಾಕು ಅಂತ. ಏಕೆಂದರೆ ನಮ್ಮದು ಸ್ವಲ್ಪ ಚುರುಕು ಮೆಣಸಿನ್ಕಾಯಿ ತುಂಬ ಖಾರ. ನೀರು ಈ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆಲ್ಲ ಸಾಕಾಗುತ್ತೆ. ನಾವು 7 ಜನ ಏನೋ ಇದ್ದೀವಿ ಮನೇಲಿ, ಹಂಗಾಗಿ 7 ಜನಕ್ಕೆ ಸಾಕು ಅಂದ್ಬಿಟ್ಟು 3 ಗ್ಲಾಸ್ ನೀರು ಹಾಕೋತೀನಿ. ನೋಡಿ ಈಗ ಕಲರ್ ನೋಡಿ. ಈಗ ಬೇಕಿಡೋಣ, ಕುಕ್ಕರ್ ಕುಗ್ಸೋಣ. 3 ವಿಸಲ್ ಆದ್ರೂ ಸಾಕು. ಮೊಳಕೆ ಕಾಳು ಬೇಗ ಬೆಂದೋಗುತ್ತೆ. ನೋಡಿ ತುಪ್ಪದ ಜೊತೆ ಈ ಮೊಳಕೆ ಕಾಳು ಸಾಂಬಾರು, ಸ್ವಲ್ಪ ಉಪ್ಪು ಸಾಂಬಾರು ಖಾರ, ಒಣಮೆಣ್ಸಿಕಾಯಿಂದ ಹಸಿಮೆಣ್ಸಿಕಾಯಿ ಖಾರಕ್ಕೆ ತುಂಬ ಟೇಸ್ಟು. ಇದ್ರ ಜೊತೆ ಬಿಸಿ ರಾಗಿ ಮುದ್ದೆ ತಿಂದರೆ ಚೆಂದ. ನಾನಿವತ್ತು ಮುದ್ದೆ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅನ್ನ ಮಾಡಿದ್ದೀನಿ. ಫ್ರೆಂಡ್ಸ್ ಮಾಡಿ ನಿಮ್ಮ ಮನೆಯಲ್ಲೂ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.